ಈ ಕಡೆ ಒಂದು ಮಿರಾಕಲ್ ಟೆಸ್ಟಿಮನಿ ನಡೀತಾ ಇದೆ. ಏನಂತ ಗೊತ್ತಾಗ್ಬೇಕಾ ಆ ಕಡೆ ಎಲ್ಲ? ಒಂದ್ 5 ನಿಮಿಷ ಆದ್ಮೇಲೂ ಮಾತಾಡ್ಬೋದು, ತೊಂದರೆ ಇಲ್ಲ. ಹೊರಗಡೆ ಎಲ್ಲ ಕೈ ಬಿಟ್ಬಿಟ್ಟಿರ್ತಾರೆ, ಈ ಸಮಸ್ಯೆ ಆಗೋದಿಲ್ಲ. ಡಾಕ್ಟರ್ಸ್ ಹತ್ರ, ದೇವ್ರ ಹತ್ರ ಎಲ್ಲ ಕಡೆ ಹೋಗಿದ್ರು, ಅಲ್ಲಿ ಕೈ ಬಿಟ್ಬಿಟ್ಟಿರ್ತಾರೆ, ಈ ಸಮಸ್ಯೆ ಆಗೋದಿಲ್ಲ ಅಂತ. ಅದನ್ನ ನಮ್ಮ ಗ್ರೀನ್ ಲೈಟ್ ಥೆರಪಿಯಿಂದ ನಾವು ರೆಡಿ ಮಾಡಿರ್ತೀವಿ. ಅದನ್ನ ನಾವು ಮಿರಾಕಲ್ ಅಂತ ಕರಿತೀವಿ. ಓಕೆನಾ? ಈ ತರ ಮಿರಾಕಲ್ ಏನಂತ ಗೊತ್ತಾಗ್ಬೇಕಾ ನಿಮ್ಗೆ? ಗೊತ್ತಾಗ್ಬೇಕಾ? ತಿಳ್ಕೊಬೇಕಾ? ರೆಡಿ ಇದ್ದೀರಾ? ಓಕೆ, ಬನ್ನಿ ಹಾಗಾದ್ರೆ. ಮೇಡಮ್ ರೆಡಿ ಇದ್ದೀರಾ? ಓಕೆ. ಅಮ್ಮ ನಮಸ್ತೆ. ನಮಸ್ತೆ. ಗ್ರೀನ್ ಲೈಟ್. ಓ, ನಾಚ್ಕೋತಾರೆ ಅಮ್ಮ, ನಾಚ್ಕೋತಾರೆ. ಅಮ್ಮ ನಿಮ್ಮ ಹೆಸರು ಹೇಳ್ಬಿಡಿ. ನನ್ನ ಹೆಸರು ನಾಗಮಣಿ ಅಂತ. ನಾಗಮಣಿ ಅಂತ. ಎಲ್ಲಿಂದ ಬರ್ತಾ ಇರೋದು ನೀವು? ರಾಮಕೃಷ್ಣ ನಗರ. ರಾಮಕೃಷ್ಣ ನಗರ. ಹೀಗೆ ಇಟ್ಕೊಂಡಿರಿ. ರಾಮಕೃಷ್ಣ ನಗರದಿಂದ ಬರ್ತಾ ಇದಾರೆ. ಅಮ್ಮನ ಹೆಸರು ನಾಗಮಣಿ ಅಂತ. ಎಷ್ಟು ವಯಸ್ಸಿರ್ಬೋದು? 71. ಬರೀ 71. ಬರ್ಲಿ ಜೋರದ ಚಪ್ಪಾಳೆ. 71 ವರ್ಷ ವಯಸ್ಸು. ನಾಗಮಣಿ ಅಮ್ಮ ರಾಮಕೃಷ್ಣ ನಗರದಿಂದ ಬರ್ತಾ ಇದಾರೆ. ಎಷ್ಟು ದೂರ ಆಗ್ಬೋದು ಇಲ್ಲಿಗೆ? ಒಂದ್ 4 ಕಿಲೋಮೀಟರ್ ಆಗುತ್ತಾ? 3 ಕಿಲೋಮೀಟರ್ ಆಗುತ್ತೆ. ಓಕೆ. ಈ ಥೆರಪಿ ಬಗ್ಗೆ, ಗ್ರೀನ್ ಲೈಟ್ ಥೆರಪಿ ಬಗ್ಗೆ ನಿಮ್ಗೆ ಮಾಹಿತಿ ಹೆಂಗ್ ಗೊತ್ತಾಯ್ತು? ವಿಷಯ ಹೆಂಗ್ ಗೊತ್ತಾಯ್ತು? ಹಿರಿಯ ನಾಗರಿಕರಿಂದ. ಹಿರಿಯ ನಾಗರಿಕರ ಅಗಲು ಆರೈಕೆ ಕೇಂದ್ರದಿಂದ ಒಂದು ಮಾಹಿತಿ ಸಿಕ್ತು ನಿಮ್ಗೆ. ಓಕೆ ಓಕೆ, ಆಯ್ತು. ಅದು ಗೊತ್ತಾದ್ಮೇಲೆ ಎಷ್ಟು ದಿನಕ್ಕೆ ನೀವು ಇಲ್ಲಿಗೆ ಬಂದ್ರಿ? ನಾನು ಊರಲ್ಲಿ ಇರ್ಲಿಲ್ಲ. ಊರಿಂದ ಬಂದ್ಮೇಲೆ ಒಂದ್ 15 ದಿವಸ ಆಗುತ್ತೆ. 15 ದಿನ ಆಯ್ತು ಗೊತ್ತಾಗಿ. ಬಂದ ತಕ್ಷಣ ಇಲ್ಲಿಗೆ ಬಂದ್ರಿ. ಬರೋ ದಿನ ಯಾವ ತರ ಬಂದ್ರಿ? ಮಾಮೂಲಿಯಾಗಿ ಬಂದಿದೆ. ಮಾಮೂಲಿಯಾಗಿ ಬಂದ್ರಿ. ಕೋಲ್ ಹಿಡ್ಕೊಂಡ್ ಬಂದ್ರ? ಇಟ್ಕೊಂಡೆ ಬಂದಿದ್ದು. ಕೋಲ್ ಹಿಡ್ಕೊಂಡ್ ಬಂದ್ರಿ. ಸಹಾಯ ತಗೊಂಡ್ರ? ಯಾರು ಸಹಾಯ ಮಾಡಿದ್ರು ನಿಮ್ಗೆ ಬರೋ ದಿನ? ನಿಮ್ ಮನೆಯವರು. ಅವ್ರ ಹೆಸರು ಹೇಳ್ಬಿಡಿ. ರಾಘವೇಂದ್ರ ಬಾಬು. ರಾಘವೇಂದ್ರ ಬಾಬು ಅವರು ಇವ್ರಿಗೆ ಸಹಾಯ ಮಾಡ್ತಾರೆ ಬರೋ ದಿನ. ಯಾವ ತರ ಅಂದ್ರೆ ಹಿಡ್ಕೊಂಡ್ರು? ಅಷ್ಟು ಹಿಡ್ಕೊಂಡಿಲ್ಲ, ಮಾಮೂಲಿ ಮೆಟ್ಲತ್ತುವಾಗ್ಲೆಲ್ಲ ಹಿಡ್ಕೊಂಡ್ರು. ಹೌದಾ? ಓಕೆ. ಏನ್ ತೊಂದ್ರೆ ಅನ್ಕೊಂಡ್ ನೀವ್ ಇಲ್ಲಿಗೆ ಬಂದ್ರಿ? ನೋಡೋಣ ಅಂತ ಬಂದ್ವಿ. ಈಗ ಸೊಂಟ ನೋವು, ಮಂಡಿ ನೋವು ಯಾವಾಗಿಂದ ಇದೆ ಇದೆಲ್ಲ? ಬೆನ್ನು ಸ್ವಲ್ಪ ಬದಲಾಗಿತ್ತು. ಯಾವಾಗಿಂದ ಇತ್ತಿದು? ಅವಾಗ್ಲೂ 1.5 ವರ್ಷದಿಂದ. 1.5 ವರ್ಷದಿಂದ ಸೊಂಟ ನೋವಿದೆ, ಬೆನ್ನು ನೋವಿದೆ, ಮತ್ತೆ ಸ್ವಲ್ಪ ಬಗ್ಗಿ ನಡೀತಾ ಇದ್ದಾರೆ. ಅದ್ರಲ್ಲೂ ಕೋಲ್ ಹಿಡ್ಕೊಂಡೇ ನಡಿಬೇಕು. ಯಾರು ಸಹಾಯ ಮಾಡಿದ್ರೆ ಇನ್ನೂ ಒಳ್ಳೇದು ಆಕ್ಚುಲಿ. ಓಕೆ. ಈಗ ಇವತ್ತಿಗೆ ಎಷ್ಟು ದಿನ ಆಗಿರ್ಬೋದು ನೀವು? 1 ತಿಂಗಳಾಯ್ತು ಬಂದು. 1 ತಿಂಗಳಾಯ್ತು. ಜೋರಾದ ಚಪ್ಪಾಳೆ ಬರ್ಲಿ ಅವ್ರಿಗೋಸ್ಕರ. ಈ 1 ತಿಂಗಳಲ್ಲಿ ಎಷ್ಟು ದಿನ ರಜಾ ತಗೊಂಡಿದ್ದೀರಾ? ರಜಾ ಇಲ್ಲ. ವಾವ್, ಇದಕ್ಕೆ ಜೋರದ ಕ್ಲಾಸ್ ಕೊಡ್ಬೇಕು. ಅಮ್ಮ 1 ದಿನನೂ ಚಕ್ಕರ್ ಹಾಕಿಲ್ಲ. ಚಕ್ಕರ್ ಅಂತ ಹೇಳ್ತೀವಿ, ರಜಾ ಹಾಕೋರಿಗೆಲ್ಲ. ಆಯ್ತು. ಈಗ ಅಮ್ಮ, ನಿಮ್ಗೆ ₹1 ಭಾಗದಲ್ಲಿ ಬೆನ್ನು ನೋವು ಎಷ್ಟು ಕಡಿಮೆ ಆಗಿದೆ? 50 ಪೈಸೆ ಕಡಿಮೆ ಆಗಿದೆ. ಜೋರದ ಚಪ್ಪಾಳೆ ಬರ್ಲಿ. 50 ಪೈಸಾ, 50% ಕಡಿಮೆ ಆಗಿದೆ ಬೆನ್ನು ನೋವು. ಅಮ್ಮ, ನೀವು ಫಸ್ಟ್ ಈ ತರ ಬಗ್ಗಿ ನಡೀತಾ ಇದ್ರಿ, ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ಟ್ರೈಟ್ ಆಗಿ ಅಲ್ವಾ? ಬರ್ಲಿ ಜೋರದ ಚಪ್ಪಾಳೆ. ನನ್ಗೆ ಏನ್ ಶಾಕ್ ಗೊತ್ತಾ? ಟಕ 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 ಅಂತ ರೋಡ್ ಕ್ರಾಸ್ ಮಾಡ್ತಾ ಇದ್ರಿ ಇವತ್ತು. ನಾನು ಅಲ್ಲಿ ನೋಡಿದೆ ಕೆಳಗಡೆ, ಟಕ 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 ಅಂತ ರೋಡ್ ಕ್ರಾಸ್ ಮಾಡಿದೆ. ಆ ಕಡೆ ಈ ಕಡೆ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡ್ತಾ ಇದ್ರು, ಇವಾಗ ನಿಂತ್ಕೊಂಡು ಮಾಡ್ತಾ ಇದಾರೆ. ಅಮ್ಮ, ಮಂಡಿ ನೋವು ₹1 ಎಷ್ಟು ಭಾಗ ಕಡಿಮೆ ಆಗಿದೆ? ಒಂದು 15 ಪೈಸೆ. 15 ಪೈಸಾ. ಜೋರದ ಚಪ್ಪಾಳೆ ಬರ್ಲಿ. ಇಲ್ಲಿಗೆ ಬಂದ ಮೇಲೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿದ್ಯಾ ಅಮ್ಮ? ಇಲ್ಲ. ಇದರಿಂದ ಏನಾದ್ರು ತೊಂದರೆ ಆಗಿದ್ಯಾ? ಇಲ್ಲ. ಇಲ್ಲಿಗೆ ಬಂದ ಮೇಲೆ ಊಟ ಹೆಂಗ್ ಸೇರ್ತಾ ಇದೆ? ನಿದ್ರೆ ಹೆಂಗ್ ಬರ್ತಾ ಇದೆ? ವಿಪರೀತ ನಿದ್ರೆ. ಅಬ್ಬಾ, ಅದೃಷ್ಟವಂದ್ರು. ನಮ್ಗೆಲ್ಲ ದುಡ್ಡು ಮಾಡ್ಬೇಕು ಅನ್ನೋ ಆಸೆಲ್ ನಿದ್ದೆನೆ ಬರಲ್ಲ ಅಲ್ವಾ? ಅವ್ರು ನೋಡಿ ವಿಪರೀತ ನಿದ್ದೆ ಥೆರಪಿ ತಗೊಂಡು ಒಳ್ಳೆ ನಿದ್ದೆ ಮಾಡ್ತಾ ಇದಾರೆ. ಅಮ್ಮ, ಆರೋಗ್ಯ ಎಲ್ಲ ಹೇಗಿದೆ? ಆರೋಗ್ಯ, ಊಟ ತಿಂಡಿ, ಡೈಜೆಷನ್ ಚೆನ್ನಾಗಿದೆಯಾ? ಊಟ ತಿಂಡಿ ಮೋಷನ್ ಒಂದು ಆಯ್ತು. ಈಗ ಈ 1 ತಿಂಗಳಿಂದ ಏನಾದ್ರೂ ವಾಕಿಂಗ್, ಜಾಕಿಂಗ್, ಬೇರೆ ಎಕ್ಸರ್ಸೈಸ್ ಹೊರಗಡೆ ಏನಾದ್ರು ಹೋಗ್ತಿದ್ದೀರಾ? ಬೆಳಗ್ಗೆ ಹೊತ್ತು ಹೋಗ್ತೀನಿ. ಬೆಳಗ್ಗೆ ಅರ್ಧ ಗಂಟೆ ಹೋಗ್ತೀನಿ ವಾಕಿಂಗ್. ಅರ್ಧ ಗಂಟೆ ಮಾತ್ರ ವಾಕ್ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ಮಾತ್ರೆ ಕ್ರೀಮ್ ಅಂದ್ರೆ ಯಾವಾಗ್ಲಾದ್ರೂ ಜಾಸ್ತಿ ನೋವಿದ್ದಾಗ ಆಯಿಂಟ್ಮೆಂಟ್ ಹಚ್ಕೊಂತೀನಿ. ಜಾಸ್ತಿ ನೋವಿದ್ದಾಗ ಆಯಿಲ್ಮೆಂಟ್ ಹಚ್ತಾ ಇದ್ರು. ಇಲ್ಲಿಗೆ ಬಂದ್ಮೇಲೆ ಏನಾದ್ರು ಆಯಿಲ್ಮೆಂಟ್ ಹಚ್ಚಿದೀರಾ?
ಯಾವಾಗ್ಲಾದ್ರೂ ಒಂದ್ಸಾರಿ ಒಂದ್ ಸಾರಿ ಅಷ್ಟೇ, ಒಂದ್ ತಿಂಗಳಲ್ಲಿ ಒಂದೇ ಬಾರಿ, ಒಂದೆರಡ್ ಸರ್ತಿ ಒಂದೆರಡು ಸಲ ಆಗಿರ್ಬೋದು. ಆಯ್ತಮ್ಮ, ಫೈನಲಿ ಇಲ್ಲಿರೋರ್ಗೆ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿಗ್ ಬಂದು ಆರೋಗ್ಯ ಕಾಪಾಡ್ಕೊಳ್ಳಿ ಅಂತನಾ? ಈಗ ನೀವು ಈ ಸಮಸ್ಯೆಗಳಿಗೆ ಎಲ್ಲೆಲ್ಲಿ ತೋರಿಸಿದ್ರಿ? ಆಯುರ್ವೇದಿಕ್ ಹಾಸ್ಪಿಟಲ್ ಆಯುರ್ವೇದಿಕ್ ಆಸ್ಪತ್ರೆ. ಎಷ್ಟು ಹಣ ಖರ್ಚಾಗಿರ್ಬೋದು ಅಂದಾಜು? ಇಲ್ಲ. ಅಲ್ಲಿ ಫ್ರೀ ಇದೆ, ಬಟ್ ಇಲ್ಲಿ ಏನು ಹಣ ಆಗಿಲ್ಲ, ಸೈಡ್ ಎಫೆಕ್ಟ್ ಆಗಿಲ್ಲ, ಆರಾಮಾಗಿದ್ದಾರೆ. ಸೊ ಮನೇಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಇವರು? ಎಲ್ಲ ಮಾಡ್ತೀನಿ, ನಾನೇ ಮಾಡ್ತೀನಿ. ಎಲ್ಲ ಇವರೇ ಮಾಡ್ತಾರೆ, ಅವರೇ ಮಾಡ್ತಾರೆ. ಓಕೆ ಅಮ್ಮ, ಫೈನಲಿ ಇನ್ನೊಂದು ಕ್ವಶನ್, ಇಲ್ಲಿರುವಂತ ಮಕ್ಳು ಹೆಂಗ್ ನೋಡ್ಕೊಂಡ್ರು ನಿಮ್ನ ಈ ಒಂದ್ ತಿಂಗಳಲ್ಲಿ? ಚೆನ್ನಾಗಿ ನೋಡ್ಕೊಂಡ್ರ? ಖುಷಿ ಅನ್ನಿಸ್ತಿದೆ ಇಲ್ಲಿ ಬರಕ್ಕೆ? ಹ್ಯಾಪಿನಾ? ಎಷ್ಟು ದಿನ ಬರ್ಬೇಕು ಅಂತ ಅನ್ಕೋತಾ ಇದೀರಾ? ಲೈಫ್ ಟೈಮು ವಾಸಿ ಅವ್ರಿಗೂ ಅಮ್ಮ ಬರ್ಬೇಕು ಅಂತ ಅನ್ಕೋತಿದ್ರೆ ಜೋರಾದ ಚಪ್ಪಾಳೆ ಅವ್ರಿಗೂ. ಥ್ಯಾಂಕ್ ಯು. ಇಷ್ಟೊತ್ತು ನಾನು ನಿಂತ್ಕೊಂಡಿದ್ಕೆ ಧನ್ಯವಾದಗಳು. ಕೂತ್ಕೊಳ್ಳಿ.